ಬೆಳಗಾವಿಯಲ್ಲಿ ಕಾಂಗ್ರೆಸ್ ಪಾಲಿಕೆ ಸದಸ್ಯನಿಂದ ಕಿರುಕುಳ ನೀಡಲಾಗ್ತಿದೆ ಅನ್ನುವಂತ ಆರೋಪ ಕೇಳಿ ಬಂದಿದ್ದಾರೆ. ಇನ್ನು ಕಿರುಕುಳ ಕೊಡೋದಷ್ಟೇ ಅಲ್ಲ, ಬೆದರಿಕೆ ಹಾಕಲಾಗ್ತಾ ಇದೆ ಅಂತ ಹೇಳಿ ಕಾಂಗ್ರೆಸ್ನ ಪಾಲಿಕೆ ಸದಸ್ಯನಿಂದ ಈ ರೀತಿ ಕಿರುಕುಳ ಆಗ್ತಾ ಇದೆ ಅಂತ ಹೇಳಿ, ಪಾಲಿಕೆ ಅಧಿಕಾರಿಗಳಿಗೆ ಕಿರುಕುಳ ನೀಡಲಾಗ್ತಾ ಇದೆ ಅಂತ ಹೇಳಿ ದೂರನ್ನ ಅಂದ್ರೆ ಆರೋಪವನ್ನು ಮಾಡಲಾಗಿದೆ. ಕಾಂಗ್ರೆಸ್ ಪಾಲಿಕೆ ಸದಸ್ಯನಿಂದ ಪಾಲಿಕೆ ಅಧಿಕಾರಿಗಳಿಗೆ ಕಿರುಕುಳ ಬೆದರಿಕೆಯನ್ನ ಹಾಕಲಾಗ್ತಾ ಇದೆ. ಸದ್ಯ ಪ್ರತಿಭಟನೆಯನ್ನು ಕೂಡ ನಡೆಸ್ತಾ ಇದ್ದಾರೆ ಅಧಿಕಾರಿಗಳು. ಪಾಲಿಕೆ ಸದಸ್ಯನ ವಿರುದ್ಧ ಕೈಗೆ ಕಪ್ಪು ಬಟ್ಟೆಯನ್ನ ಧರಿಸಿ ಪಾಲಿಕೆ ಅಧಿಕಾರಿಗಳಿಂದ ಪ್ರತಿಭಟನೆಯನ್ನ ನಡೆಸಲಾಗ್ತಾ ಇದೆ. ನಗರ ಸೇವಕ ರಿಯಾಜ್ ಕಿಲ್ಲೆದಾರ್ ಎಂಬುವವರಿಂದ ಕಿರುಕುಳ ಕೊಡಲಾಗ್ತಾ ಇದೆ. ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಹಲ್ಲೆಗೆ ಯತ್ನಿಸಲಾಗಿದೆ ಅನ್ನುವಂಥ ಆರೋಪ ಕೇಳಿಬಂದಿದೆ. ರಿಯಾಜ್ ಕಿಲ್ಲೆದಾರ್ ವಿರುದ್ಧ ಕ್ರಮಕ್ಕೆ ಒತ್ತಾಯಿಸಿ ಅಧಿಕಾರಿಗಳು ಪ್ರತಿಭಟನೆಗೆ ಮುಂದಾಗಿದ್ದಾರೆ. ಬೆಳಗಾವಿಯಲ್ಲಿ ಕಾಂಗ್ರೆಸ್ ಪಾಲಿಕೆ ಸದಸ್ಯನಿಂದ ಕಿರುಕುಳಕ್ಕೆ ಬೇಸತ್ತಿರುವಂತಹ ಅಧಿಕಾರಿಗಳು ಈಗ ಕೈಗೆ ಕಪ್ಪು ಪಟ್ಟಿಯನ್ನ ಧರಿಸಿ ಪ್ರತಿಭಟನೆಗೆ ಇಳಿದಿದ್ದಾರೆ. ರದ್ದು ಮಾಡಬೇಕು. ಒಂದೇ ಮನೆ ಯಾವುದೇ ಪಕ್ಷ ಇರಲಿ ಅದ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನನ್ನ ಸಹೋದ್ಯೋಗಿ ಮಂಜುನಾಥ್ ಪಾಟೇದರ್. ಈಗ ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಂಜುನಾಥ್, ಎಲ್ಲೋ ಒಂದು ಕಡೆ ಇವತ್ತು ಸರ್ಕಾರಿ ಅಧಿಕಾರಿಗಳಿಗೆ ಭದ್ರತೆ ಇಲ್ವಾ? ಸರ್ಕಾರಿ ಅಧಿಕಾರಿಗಳು ಸಾಕಷ್ಟು ಜನ ಈಗಾಗಲೇ ಸೂಸೈಡ್ ನೋಟ್ಗಳನ್ನು ಬರೆದಿಟ್ಟು ರಾಜಕಾರಣಿಗಳ ಒತ್ತಡಕ್ಕೆ ಬೇಸತ್ತು ಪ್ರಾಣ ಕಳ್ಕೊಂಡಿದ್ದಾಯಿತು. ಈಗ ಬೀದಿಗಿಳಿದು ಪ್ರತಿಭಟನೆ ಕೂಡ ಮಾಡುವ ಹಂತಕ್ಕೆ ಬಂದಿದ್ದಾರೆ. ಹೆಗ್ಗಿಲ್ಲದೆ ಈ ರೀತಿ ರಾಜಕಾರಣಿಗಳ ದಬ್ಬಾಳಿಕೆಗೆ ಇವತ್ತು ಎಷ್ಟು ಸರ್ಕಾರಿ ಅಧಿಕಾರಿಗಳು ನಲಗಿ ಹೋಗಬೇಕು ಅಂತ ಏನೆಲ್ಲ ದೂರು ಕೊಟ್ಟಿದ್ದಾರೆ ಸರ್ಕಾರಿ ಅಧಿಕಾರಿಗಳು, ಏನ್ ಹೇಳ್ತಾ ಇದ್ದಾರೆ ಮಂಜುನಾಥ್? ಹೌದು ವಿಜಯ್, ಖಂಡಿತವಾಗ್ಲೂ ಈ ಸರ್ಕಾರಿ ಅಧಿಕಾರಿಗಳಿಗೆ ರಕ್ಷಣೆ ಇಲ್ಲದಂತಾಗಿದೆ ಈ ಸರ್ಕಾರದಲ್ಲಿ ಅಂತಾನೆ ಹೇಳ್ಬೋದು ಪ್ರಮುಖವಾಗಿ. ಅದಲ್ಲದೆ ಈಗ ಬೆಳಗಾವಿ ಮಹಾನಗರ ಪಾಲಿಕೆಯಲ್ಲಿ ಇರ್ತಕ್ಕಂತ ಒಬ್ಬ ಅಧಿಕಾರಿಗೆ ಏನ್ ನಗರ ಸೇವಕನಾಗಿರ್ತಕ್ಕಂಥ ಏನ್ ರಿಯಾಜ್ ಕಿಲ್ಲೆದಾರ್ ಇದ್ದಾನೆ, ಅವನಿಗೆ ಅಂದ್ರೆ ನಿಂದಿಸುವುದಲ್ಲೇ ಅಂದ್ರೆ ಅವಾಚ್ಯವಾಗಿ ಶಬ್ದವನ್ನ ಬಳಸೋದಂದ್ರೆ ಅವರ ಮೇಲೆ ಹಲ್ಲೆ ಮಾಡಲು ಕೂಡ ಮುಂದಾಗ್ತಾರೆ. ಇದಾದನ್ನ ಎಲ್ಲ ನೋಡಿರ್ತಕ್ಕಂಥ ಅಲ್ಲಿ ಇರ್ತಕ್ಕಂಥ ಸಹೋದ್ಯೋಗಿಗಳು ಎಲ್ಲರೂ ಕೂಡ ಈಗ ಏನ್ ಮಹಾನಗರ ಪಾಲಿಕೆ ಮುಂಭಾಗದಲ್ಲಿ ಈಗ ಪ್ರತಿಭಟನೆ ಕೂಡ ನಡೆಸಿರುವಂತದ್ದು. ಇದಲ್ಲದೆ ಈಗ ಅವ್ರ ರಿಯಾಜ್ ಕಿಲ್ಲೆದಾರ್ನ ಮೇಲೆ ಈ ಹಿಂದೆ ಕೂಡ ಕೆಲವು ಆರೋಪಗಳು ಇದ್ದವು. ಇವನು ಇದೇ ರೀತಿಯಾಗಿ ಎಲ್ಲಾ ಅಧಿಕಾರಿಗಳಿಗೂ ಅಂದ್ರೆ ಮಾತನಾಡುವ ರೀತಿನೇ ಅಂದ್ರೆ ಸರಿ ಇಲ್ಲ ಅಂತ ಹೇಳ್ತಾ ಇರುವಂತದ್ದು ಅಲ್ಲಿ ಇರ್ತಕ್ಕಂಥ ಸಿಬ್ಬಂದಿಗಳು. ಈಗ ಅವನ ವಿರುದ್ಧ ಕ್ರಮ ಆಗ್ಬೇಕಂತ ಹೇಳಿ ಅಲ್ಲಿ ಇರ್ತಕ್ಕಂಥ ಏನ್ ಅಧಿಕಾರಿಗಳು ಇರ್ತಾರೆ ಈಗ ಪ್ರತಿಭಟನೆ ನಡೆಸಿರುವಂತದ್ದು. ಇದಲ್ಲದೆ ಅಲ್ಲಿ ಸ್ಥಳಕ್ಕೆ ಆಗಮಿಸಿರ್ತಕ್ಕಂಥ ಮೇಲಾಧಿಕಾರಿಗಳು ಈಗ ಹೇಳ್ತಾ ಇರುವಂತದ್ದು, ಈಗ ಸದ್ಯದ ಹೇಳ್ತಾ ಇರ್ಬೇಕಂದ್ರೆ ಅಲ್ಲಿ ಇರ್ತಕ್ಕಂಥ ಎಲ್ಲಾ ನಗರ ಸೇವಕರು ಕೂಡಿ ಇದೊಂದು ಸರಿ ಕ್ಷಮೆಯನ್ನ ಕೇಳಿಸಿ ಅಂದ್ರೆ ಅವ್ರ ಕಡೆಯಿಂದ ಒಂದು ಅಪಾಲಜಿಯನ್ನ ಬರ್ಸ್ಕೊಂಡು ಈಗ ಪ್ರತಿಭಟನೆ ಕೈ ಬಿಟ್ಟಿರುವಂತದ್ದು ವಿಜಯ್. ಅಲ್ಲ ಮಂಜುನಾಥ್, ಇದು ಮೊದಲ ಬಾರಿ ಆದ್ರೆ ಒಂದು ಕ್ಷಮೆ ಕೇಳಲಿ, ಆ ಅಪಾಲಜಿ ಕೇಳಲಿ ಅಂತ ಹೇಳಿ ಎಕ್ಸ್ಪೆಕ್ಟ್ ಮಾಡ್ಬೋದು. ಪದೇ ಪದೇ ಇದೇ ರೀತಿ ಮಾತಾಡ್ತಾನೆ, ಇದೇ ರೀತಿ ನಡ್ಕೊಳ್ತಾನೆ ಅಂತಂದ್ರೆ ಅವನೊಬ್ಬ ಜನಪ್ರತಿನಿಧಿ ಆಗಿರೋದಕ್ಕೆ ನಾಲಾಯಕ್ಕು ಅಂತ ಅರ್ಥ. ಖಂಡಿತವಾಗ್ಲೂ ವಿಜಯ್, ಈ ರೀತಿ ಈಗ ಅಂದ್ರೆ ಯಾವುದೇ ಅಂದ್ರೆ ಈಗ ಮಹಾನಗರ ಪಾಲಿಕೆಯಲ್ಲಿ ಇಲ್ಲಿವರೆಗೂ ಈ ರೀತಿಯಾಗಿ ಯಾವುದೂ ಆಗಿಲ್ಲ. ಈ ರೀತಿ ಈ ಒಬ್ಬನಿಂದ ಈಗ ಇರ್ತಕ್ಕಂಥ ಏನ್ ನಗರ ಸೇವಕರು ಇನ್ನುಳಿದ ನಗರ ಸೇವಕರು ಇದ್ದಾರೆ ಇವರ ಹೆಸರು ಅಂದ್ರೆ ಕೆಟ್ಟ ಹೆಸರು ಬರಬಾರ್ದು ಅನ್ನೋ ಒಂದು ಉದ್ದೇಶಕ್ಕಾಗಿ ಈ ರೀತಿಯಾಗಿ ಈಗ ಅಲ್ಲಿ ಇರ್ತಕ್ಕಂಥ ಎಲ್ಲ ನಗರ ಸೇವಕರು ಇದೊಂದು ಅಂದ್ರೆ ಕೊನೆಯದಾಗಿ ಇನ್ನ ಈ ರೀತಿ ಮುಂದೆ ನಡೆದುಕೊಳ್ಳಲ್ಲ ಅಂದ್ರೆ ಅಂತ ಹೇಳಿ ಒಂದು ಒಪ್ಪಿಗೆಯನ್ನ ಪಡೆದು ಈಗ ಆ ಪ್ರತಿಭಟನೆಯನ್ನ ಹಿಂಪಡೆದಿರ್ತಕ್ಕಂಥದ್ದು ವಿಷಯ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ಥಳೀಯ ಜನಪ್ರತಿನಿಧಿಗಳು, ಸ್ಥಳೀಯ ಜಿಲ್ಲಾ ಉಸ್ತುವಾರಿ ಆಗಿರ್ಬೋದು ಅಥವಾ ಏನು ಸ್ಥಳೀಯ ಪ್ರಭಾವಿ ಶಾಸಕರು, ಸಚಿವರು ಅಂತ ಕರೆಸ್ಕೊಳ್ಳೋರು ಯಾರು ಏನು ಮಾತಾಡಿಲ್ವಾ? ಹೆಂಗೆ ಮಂಜುನಾಥ್? ಈಗ ಖಂಡಿತವಾಗ್ಲು ಇದಕ್ಕೆ ಸ್ಥಳೀಯ ಏನ್ ರಾಜಕಾರಣಿಗಳಿದ್ದಾರೆ ಇದರಲ್ಲಿ ಯಾವುದೇ ರೀತಿಯಾದಂತ ಈಗ ಅಂದ್ರೆ ಯಾವುದೇ ಹೇಳಿಕೆಗಳನ್ನ ನೀಡಿಲ್ಲ. ಅದಲ್ಲದೆ ಈಗ ಇದೊಂದು ರೀತಿಯಾಗಿ ಅಂದ್ರೆ ಇದನ್ನ ಯಾವುದೇ ರೀತಿಯಾಗಿ ಅಂದ್ರೆ ಇದನ್ನ ಮುಂದುವರಿಸಬಾರ್ದು ಅಂದ್ರೆ ನಗರ ಸೇವಕರಿಗೆ ಇಲ್ಲಿಗೂ ಆ ರೀತಿ ಮಹಾನಗರ ಪಾಲಿಕೆಯಲ್ಲಿ ಯಾವುದೇ ರೀತಿಯ ಅಧಿಕಾರಿಗಳಿಗೆ ನಗರ ಸೇವಕರಿಂದ ಯಾವುದೇ ರೀತಿಯಾದಂತ ಅವ್ಯಾಚ್ಯ ಶಬ್ದಗಳಾಗಿರ್ಬೋದು, ಅವರ ಮೇಲೆ ಕಿರುಕುಳ ಆಗಿರ್ಬೋದು, ಯಾವುದೇ ರೀತಿಯ ಆರೋಪ ಇಲ್ಲದಿದ್ದ ಕಾರಣಕ್ಕಾಗಿ ಈಗ ಇದನ್ನ ಯಾವುದೇ ರೀತಿ ಮುಂದುವರಿಸೋದು ಬೇಡ ಅಂತ ಹೇಳಿ ಕೂಡ ಈಗ ಎಲ್ಲರೂ ಅಂದ್ರೆ ನಗರ ಸೇವಕರು ಇರ್ತಕ್ಕಂಥವ್ರು ಆ ಏನ್ ಅಧಿಕಾರಿ ಇದ್ದಾನೆ ಆ ಅಧಿಕಾರಿಯನ್ನ ಮನವೊಲಿಸುವ ಪ್ರಯತ್ನ ಈಗ ಅಂದ್ರೆ ಸಫಲ ಆಗಿದೆ ಅಂತ ಇದರಿಂದ ಅವನ್ನ ಪ್ರತಿಭಟನೆ ಈಗ ಕೈ ಬಿಟ್ಟಿರುವಂತದ್ದು ಸಿಬ್ಬಂದಿಗಳು ವಿಜಯ್. ಮಂಜುನಾಥ್, ಕಳೆದ ಕೆಲವು ದಿನಗಳ ಹಿಂದೆ ಒಬ್ಬ ಅದೇ ಜಿಲ್ಲೆಯ ಬೆಳಗಾವಿ ಜಿಲ್ಲೆಯ ಒಬ್ಬ ಅಧಿಕಾರಿ ಕಚೇರಿಯಲ್ಲೇ ನೇಣು ಬಿಗಿದುಕೊಂಡು ಸತ್ತೋಗಿದ್ದನ್ನ ನಾವು ನೋಡಿದ್ದೀವಿ. ಈಗ ನೋಡಿದ್ರೆ ಈ ರೀತಿ ಅವಾಚ್ಯ ಶಬ್ದಗಳು, ಪ್ರಾಣ ಬೆದರಿಕೆಯಂತಹ ಬೆದರಿಕೆಗಳು ಬರ್ತಾ ಇದೆ.
ಕಂಪ್ಲೀಟ್ ಆಗಿ ಅಲ್ಲಿ ಅಡ್ಮಿನಿಸ್ಟ್ರೇಷನ್ ಮೇಲೆ ಒಂದು ರೀತಿ ಭಯದ ವಾತಾವರಣ ಇದೆ, ರಕ್ಷಣೆನೂ ಇಲ್ಲ ಅನ್ನೋದು ಸ್ಪಷ್ಟವಾಗಿ ಕಾಣ್ತಾ ಇದೆ. ಸದ್ಯ ಈಗ ಪ್ರತಿಭಟನೆಯನ್ನು ಮನವೊಲಿಸಿ ಕೈ ಬಿಟ್ಟಿರಬಹುದು, ಆದರೆ ಮುಂದೆ ಯಾರಿಗೂ ಕೂಡ ಇದೇ ರೀತಿ ಆಗದಂತೆ ಒಂದು ಎಚ್ಚರಿಕೆಯ ಸಂದೇಶವನ್ನಂತೂ ರವಾನೆ ಮಾಡಬೇಕಾಗಿದೆ ಮಂಜುನಾಥ್. ಹೌದು, ಖಂಡಿತವಾಗ್ಲೂ ವಿಜಯ್. ಈ ರೀತಿ ನಗರ ಸೇವಕರಾಗಿರ್ಬೋದು, ಸರ್ಕಾರಿ ನೌಕರಿಗೆ ಯಾರೇ ಆಗ್ಲಿ ಕಿರುಕುಳ ನೀಡಿದ್ರು ಅವರ ವಿರುದ್ಧವಾಗಿ ಕಠಿಣ ಕ್ರಮ ಕೈಗೊಳ್ಳಬೇಕು. ಇದರ ಹಿನ್ನೆಲೆಯಲ್ಲಿ ಈಗ ಸದ್ಯ ಅಲ್ಲಿ ಸ್ಥಳೀಯರು ಏನಿದ್ದಾರೆ, ಅಧಿಕಾರಿಗಳೇನಿದ್ದಾರೆ, ಅಂದ್ರೆ ಕಟ್ಟುನಿಟ್ಟಿನ ಕ್ರಮವನ್ನು ಕೂಡ ಅವ್ರ ಮೇಲೆ ಅಂದ್ರೆ ಅವ್ರ ಕಡೆಯಿಂದ ಅಂದ್ರೆ ಏನು ಯಾವುದಕ್ಕಾಗಿ ಯಾವ ವಿಷಯಕ್ಕಾಗಿ ಇದಾಯ್ತು ಅಂತ ಹೇಳಿ ಅವರು ಸಂಪೂರ್ಣವಾದಂತ ಮಾಹಿತಿ ಪಡೆದಾದ ನಂತರ ಅವ್ರ ಕಡೆಯಿಂದ ಅಪಾಲಜಿ ಪರಿಸಿಕೊಳ್ಳುವ ಸಾಧ್ಯತೆ ಇದೆ ವಿಜಯ್ಗೆ. ಓಕೆ, ಥ್ಯಾಂಕ್ ಯು ಮಂಜುನಾಥ್. ಒಟ್ಟಿನಲ್ಲಿ ಸದ್ಯ ಒಬ್ಬ ಜನಪ್ರತಿನಿಧಿಯಾಗಿ, ಪಾಲಿಕೆ ಸದಸ್ಯನಾಗಿ, ಸಾರ್ವಜನಿಕ ಕ್ಷೇತ್ರದಲ್ಲಿರುವಂಥ ವ್ಯಕ್ತಿಗೆ ತನ್ನ ನಡತೆಯ ಬಗ್ಗೆ ಕನಿಷ್ಠ ಕಾಮನ್ ಸೆನ್ಸ್ ಇರಬೇಕು. ಅಂಥ ಕಾಮನ್ ಸೆನ್ಸ್ ಇಲ್ಲದೆ ಇರುವಂಥ ಅವಿವೇಕಿಗಳು ವರ್ತಿಸುವಂಥ ರೀತಿ ಇದು. ಈ ರೀತಿ ನಡ್ಕೊಳ್ಳೋದ್ರಿಂದ ಇವತ್ತು ನಮ್ಮ ದೇಶದಲ್ಲಿ ಮತ್ತು ನಮ್ಮ ರಾಜ್ಯದಲ್ಲಿ ಭ್ರಷ್ಟಾಚಾರ ಅನ್ನೋದು ತಾಂಡವ ಆಡ್ತಾ ಇದೆ. ಇಲ್ಲ ಸಲ್ಲದ ಡಾಕ್ಯುಮೆಂಟ್ಗಳನ್ನು ಕಳಿಸಿ ನೀನು ಕೆಲಸ ಮಾಡಬೇಕು, ಇಲ್ಲ ಅಂತಂದರೆ ನಾನು ಹೇಳ್ದಂಗೆ ಕೇಳಿಲ್ಲ ಅಂತಂದರೆ ನೀನು ಹೇಗೆ ಇಲ್ಲಿ ಕೆಲಸ ಮಾಡ್ತೀಯ ಮತ್ತು ನೀನು ಹೇಗೆ ಮನೇಲಿ ಸುರಕ್ಷಿತವಾಗಿರ್ತೀಯ ಅನ್ನೋ ರೀತಿ ಬೆದರಿಕೆ ಹಾಕ್ತಾರೆ ಅಂತಂದರೆ